ಕಾಲೇಜಿನ ಅಂತಿಮ ವರ್ಷದ ಪರೀಕ್ಷೆಗಳು ಹತ್ತಿರ ಬರುತ್ತಿವೆ. ಆರೋಹಿ, ಶ್ಲೋಕ್, ದೀಪು, ರಿಚಾ ಪರೀಕ್ಷೆಯ ತಯಾರಿಯಲ್ಲಿ ಮುಳುಗಿ ಹೋಗುತ್ತಾರೆ. ಪರೀಕ್ಷೆಗಳು ಸ್ಟಾರ್ಟ್ ಆಗಿ ಆಗಲೇ ಎಲ್ಲ ಮುಗಿದಿದ್ದವು. ಕಾಲೇಜಿನ ರಿಸಲ್ಟ್ ಬಂದಿದೆ. ನಿರೀಕ್ಷೆಯಂತೆ ಶ್ಲೋಕ್ ಅಂತಿಮ ವರ್ಷದ BScಯಲ್ಲಿ ಇಡೀ ಕಾಲೇಜಿಗೆ ಪ್ರಥಮ ರ್ಯಾಂಕ್ ಪಡೆದ. ತನ್ನ ಅಹಂಕಾರದ ಜೊತೆಗೆ ಬುದ್ಧಿವಂತಿಕೆಯನ್ನು ಮೆರೆದಿದ್ದಾನೆ. ಇತ್ತ ಮೊದಲ ವರ್ಷದ BScಯಲ್ಲಿ ಆರೋಹಿ ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ದೀಪು ಮತ್ತು ರಿಚಾ ಕೂಡ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ ಕುಣಿದಾಡುತ್ತಿದ್ದಾರೆ. ಶ್ಲೋಕ್ ಮೈಸೂರಿನ ಅತಿ ದೊಡ್ಡ ಸ್ಟಾರ್ ಹೋಟೆಲ್ನಲ್ಲಿ ಈ ಖುಷಿಗೆ ಗ್ರ್ಯಾಂಡ್ ಟ್ರೀಟ್ ಹಮ್ಮಿಕೊಂಡಿದ್ದಾನೆ. ರಿಚಾ ಆರೋಹಿಯನ್ನು ಬಲವಂತವಾಗಿ ತನ್ನ ಮನೆಗೆ ಕರೆದೊಯ್ದು, ನೀನು ಇವತ್ತು ಸಿಂಪಲ್ ಆಗಿ ಇರೋ ಹಾಗಿಲ್ಲ ಎಂದು ಹೇಳಿ ಅವಳಿಗೆ ಒಂದು ಸುಂದರವಾದ ಮೈ ತುಂಬ ಮುಚ್ಚುವಂತಹ ಮಾಡರ್ನ್ ಗೌನ್ ಅನ್ನು ಧರಿಸುತ್ತಾಳೆ. ಲೈಟ್ ಆಗಿ ಮೇಕಪ್ ಮಾಡಿ ಕೂದಲನ್ನು ಫ್ರೀಯಾಗಿ ಬಿಟ್ಟು ತನ್ನ ಲಕ್ಸುರಿ ಕಾರ್ನಲ್ಲಿ ಹೋಟೆಲ್ಗೆ ಕರೆದುಕೊಂಡು ಬರುತ್ತಾಳೆ. ಆರೋಹಿ ಹೋಟೆಲ್ಗೆ ಒಳಗೆ ಎಂಟ್ರಿ ಕೊಟ್ಟಾಗ ಶ್ಲೋಕ್ ತನ್ನ ಗೆಳೆಯರೊಂದಿಗೆ ಮಾತನಾಡುತ್ತಿದ್ದನ್ನು ಮಂತ್ರಮುಗ್ಧನಾಗಿ ನಿಂತು ಬಿಡುತ್ತಾನೆ. ದೀಪು, ಬಾಸ್, ಕಣ್ಣು ಮಿಟುಕಿಸೋದು ಮರೆತು ಹೋದ್ರಾ? ನಮ್ಮ ಆರೋಹಿ ಇವತ್ತು ಅಮೆರಿಕ ಮಾಡೆಲ್ ತರ ಕಾಣ್ತಿದ್ದಾಳೆ. ಶ್ಲೋಕ್ ಆರೋಹಿಯ ಹತ್ತಿರ ಬಂದು ಮೆಲ್ಲಗೆ ಕೇಳುತ್ತಾನೆ. ನೀನು ನನ್ನ ಹೆಸರನ್ನ ನಿಜ ಮಾಡ್ತಿದ್ದೀಯ ಆರೋಹಿ? ನಿನ್ನ ಈ ಅಂದಕ್ಕೆ ಅನ್ವರ್ಥವಾದ ಹೆಸರೇ ಇಲ್ಲ. ಪಾರ್ಟಿಯಲ್ಲಿ ಮ್ಯೂಸಿಕ್ ಶುರುವಾದಾಗ ಶ್ಲೋಕ್ ಆರೋಹಿಯ ಕೈ ಹಿಡಿದು ಡ್ಯಾನ್ಸ್ ಫ್ಲೋರ್ಗೆ ಕರೆದುಕೊಂಡು ಬರುತ್ತಾನೆ. ಇಬ್ಬರ ಕಣ್ಣೋಟಗಳು ಒಂದಾದಾಗ ಸುತ್ತಮುತ್ತಲಿನ ಪ್ರಪಂಚವೇ ಮರೆತು ಹೋಗುತ್ತದೆ. ಅಲ್ಲಿಗೆ ಬಂದಿದ್ದ ಮೋನಿಕಾ ಆರೋಹಿಯ ಅಂದ ಮತ್ತು ಶ್ಲೋಕ್ ಅವಳನ್ನು ನೋಡುತ್ತಿರುವ ರೀತಿ ಕಂಡು ಹೊಟ್ಟೆ ಉರಿಯಿಂದ ಕೆಂಡವಾಗುತ್ತಾಳೆ. ಆರೋಹಿಯ ಡ್ರೆಸ್ ಮೇಲೆ ಜ್ಯೂಸ್ ಚೆಲ್ಲಲು ಸಂಚು ನಡೆಸುತ್ತಾಳೆ. ಆದರೆ ಶ್ಲೋಕ್ ಅವಳನ್ನು ತಡೆದು ಆರೋಹಿಯನ್ನು ರಕ್ಷಿಸುತ್ತಾನೆ. ಶ್ಲೋಕ್, ಮೋನಿಕಾ, ನಿನ್ನ ಕಿತಾಪತಿ ಸಾಕ್ ಮಾಡು. ಇವತ್ತು ನಮ್ಮ ಸಂಭ್ರಮ. ನಿನ್ನ ಹೊಟ್ಟೆಯುರಿಗೆ ಇಲ್ಲಿಗೆ ಜಾಗ ಇಲ್ಲ. ಪರೀಕ್ಷೆ ಮುಗಿದ ಮೇಲೆ 1 ತಿಂಗಳು ಕಾಲೇಜು ರಜೆ. ಶ್ಲೋಕ್, ದೀಪು ಮತ್ತು ರಿಚಾ ಮೂವರು ಸೇರಿ ಆರೋಹಿಯ ಊರಿಗೆ ಸರ್ಪ್ರೈಸ್ ವಿಸಿಟ್ ಕೊಡಲು ಪ್ಲಾನ್ ಮಾಡುತ್ತಾರೆ. ಆರೋಹಿ ಒಬ್ಬ ಬಡ ಹುಡುಗಿ, ಮೆರಿಟ್ ಮೇಲೆ ಓದುತ್ತಿದ್ದಾಳೆ ಎಂದು ತಿಳಿದಿದ್ದ ಶ್ಲೋಕ್ಗೆ ಅವಳ ಊರು ನೋಡಲು ತುಂಬಾ ಹಂಬಲ. ಆರೋಹಿಯ ಹಳ್ಳಿಯ ಮನೆ ಮುಂದೆ ಕಾರು ನಿಂತಾಗ ಮೂವರು ಶಾಕ್ ಆಗ್ತಾರೆ. ಅದು ಸಣ್ಣ ಮನೆಯಲ್ಲ, ಅದೊಂದು ಬೃಹತ್ ಹೆಮ್ಮೆಯ ಮಲೆನಾಡು ಶೈಲಿಯ ಅರಮನೆ. ಸುತ್ತಲೂ 100 ಎಕರೆ ಅಡಿಕೆ ತೋಟ, ಕಾಫಿ ಎಸ್ಟೇಟ್. ದೀಪು, ಲೇ ಆರೋಹಿ, ನೀನು ಬಡವಳು ಅಂತ ನಮಗೆ ಸುಳ್ಳು ಹೇಳಿದ್ದ? ಇದು ಮನೆಯೋ ಅಥವಾ ವೈಟ್ ಹೌಸೋ? ರಿಚಾ, ನೀನು ಇಷ್ಟು ಶ್ರೀಮಂತೆ ಅಂತ ನಮಗೆ ಕನಸಲ್ಲೂ ಗೊತ್ತಿರಲಿಲ್ಲ. ಆರೋಹಿ ನಗುತ್ತಾ ಬರುತ್ತಾಳೆ. ಅವಳು ಇಂದು ಕೂಡ ಅದೇ ಹಳೆಯ ಸಿಂಪಲ್ ಲಂಗಾದಾವಣಿಯಲ್ಲಿ ಇರುತ್ತಾಳೆ. ಆರೋಹಿ, ಹಣ ಇರೋದು ಸುಖಕ್ಕೆ ಅಷ್ಟೇ, ಶ್ಲೋಕ್ ಶೋಕಿ ಮಾಡೋದಕ್ಕಲ್ಲ. ನನಗೆ ಈ ಮಣ್ಣು, ಈ ತೋಟ, ಈ ಸರಳತೆ ಇಷ್ಟ. ಅದಕ್ಕೆ ನಾನು ಯಾವತ್ತೂ ನನ್ನ ಶ್ರೀಮಂತಿಕೆ ಬಗ್ಗೆ ಹೇಳಿಕೊಳ್ಳಲಿಲ್ಲ. ಆರೋಹಿಯ ತಂದೆ ತಾಯಿ ಇವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾರೆ. ಶ್ಲೋಕ್ಗೆ ಆರೋಹಿಯ ಈ ಸರಳ ಗುಣ ನೋಡಿ ಅವಳ ಮೇಲೆ ಇನ್ನೂ ಹೆಚ್ಚು ಗೌರವ ಮೂಡುತ್ತದೆ. ಅವರೆಲ್ಲರೂ ತೋಟದಲ್ಲಿ ಅಡ್ಡಾಡುತ್ತಾ ಕೆರೆಯಲ್ಲಿ ಈಜುತ್ತಾ ಎಂಜಾಯ್ ಮಾಡುತ್ತಾರೆ. ಆದರೆ ಅಲ್ಲಿಗೆ ವಿಲನ್ ಎಂಟ್ರಿ ಕೊಡ್ತಾಳೆ. ಮೋನಿಕಾ ಹೇಗೋ ಅಡ್ರೆಸ್ ಪತ್ತೆ ಹಚ್ಚಿ ಆರೋಹಿಯ ಊರಿಗೆ ಬಂದು ಇಳಿಯುತ್ತಾಳೆ. ಮೋನಿಕಾ, ಓಹೋ, ಎಲ್ಲರೂ ಇಲ್ಲೇ ಅಡಗಿದ್ದೀರಾ? ಆರೋಹಿ, ನೀನು ಇಷ್ಟು ದೊಡ್ಡ ಡ್ರಾಮಾ ಕಂಪ್ನಿ ಅಂತ ನನಗೆ ಗೊತ್ತಿರಲಿಲ್ಲ. ಶ್ಲೋಕ್ಗೆ ಇಂಪ್ರೆಸ್ ಮಾಡೋಕೆ ಬಡವಿಯ ತರ ನಟಿಸಿದ್ಯಾ? ಶ್ಲೋಕ್, ಬಾಯಿ ಮುಚ್ಚು ಮೋನಿಕಾ. ಶ್ರೀಮಂತಿಕೆ ಇದ್ದು ಸರಳವಾಗಿ ಇರೋದು ಸಂಸ್ಕಾರ. ಅದು ನಿನ್ನ ಹತ್ರ ಇಲ್ಲ. ಆರೋಹಿ ನಿನ್ಗಿಂತ 1000 ಪಟ್ಟು ದೊಡ್ಡವಳು. ಮೋನಿಕಾ ಕೂಡ ಆರೋಹಿಯ ಮನೆಯಲ್ಲಿ ಇರುತ್ತಾಳೆ. ಸಂಜೆಯ ಕೆಂಪು ಬಿಸಿಲಿನಲ್ಲಿ ಹಸಿರು ತೋಟದ ನಡುವೆ ಶ್ಲೋಕ್ ಆರೋಹಿಯ ಕೈ ಹಿಡಿದು ಹೇಳುತ್ತಾನೆ, ನಿನ್ನ ಈ ಸಣ್ಣ ಪ್ರಪಂಚ ನನಗೆ ಮೈಸೂರಿನ ಅರಮನೆಗಿಂತ ಸುಂದರವಾಗಿದೆ ಆರೋಹಿ. ಒಂದು ಮಧ್ಯಾಹ್ನ ಶ್ಲೋಕ್ ಮತ್ತು ಆರೋಹಿ ತೋಟದಲ್ಲಿ ಅಡ್ಡಾಡುತ್ತಾ ಪ್ರೀತಿಯ ಮಾತುಗಳಲ್ಲಿ ಮುಳುಗಿದ್ದಾರೆ. ಶ್ಲೋಕ್, ನೋಡು ಆರೋಹಿ, ನಾನು ನಿನ್ನನ್ನ ಬಡವಳು ಅಂತ ತಿಳ್ಕೊಂಡಿದ್ದೆ. ಆದರೆ ನಿನ್ನ ಈ ದೊಡ್ಡ ಮನಸ್ಸು, ಈ ಸರಳತೆ ನನ್ನನ್ನು ತುಂಬಾ ಇಂಪ್ರೆಸ್ ಮಾಡಿದೆ. ಆರೋಹಿ, ಹಣಕ್ಕಿಂತ ಮನುಷ್ಯನ ಗುಣ ಮುಖ್ಯ ಶ್ಲೋಕ್. ಅದು ನಿನಗೆ ಈಗ ಅರ್ಥ ಆಗಿರೋದು ಖುಷಿ ಆಯಿತು. ಇಬ್ಬರು ಹತ್ತಿರ ನಡೆದು ಹೋಗುತ್ತಿರುವಾಗ ಶ್ಲೋಕ್ ಆರೋಹಿಯ ಕೈ ಹಿಡಿದು ತನ್ನತ್ತ ಸೆಳೆಯುತ್ತಾನೆ. ಆ ಕ್ಷಣ ಇಬ್ಬರ ಕಣ್ಣುಗಳಲ್ಲೂ ಪ್ರೀತಿ ತುಂಬಿರುತ್ತದೆ. ಶ್ಲೋಕ್, ನೀನು ಸಿಂಪಲ್ ಡ್ರೆಸ್ನಲ್ಲಿ ಇರಲಿ, ಮಾಡರ್ನ್ ಡ್ರೆಸ್ನಲ್ಲಿ ಇರಲಿ, ನನ್ನ ಕಣ್ಣಿಗೆ ನೀನು ಯಾವಾಗಲೂ ಸುಂದರಿಯೇ. ಅದೇ ಸಮಯದಲ್ಲಿ ತೋಟದ ಇನ್ನೊಂದು ಮೂಲೆಯಲ್ಲಿ ಮೋನಿಕಾ ಒಣಗಿದ ಎಲೆಗಳ ರಾಶಿಗೆ ಸದ್ದಿಲ್ಲದೆ ಬೆಂಕಿ ಹಚ್ಚಲು ಪ್ರಯತ್ನಿಸುತ್ತಾಳೆ. ಅವಳು ತೋಟದ ಕಾವಲುಗಾರರಿಗೆ ಸಿಕ್ಕಿ ಬೀಳುವ ಭಯದಲ್ಲಿರುತ್ತಾಳೆ. ಅಲ್ಲಿಗೆ ಅನಿರೀಕ್ಷಿತವಾಗಿ ದೀಪು ಮತ್ತು ರಿಚಾ ಬರುತ್ತಾರೆ. ಅವರು ಮೋನಿಕಾ ಏನೋ ಕುತಂತ್ರ ಮಾಡುತ್ತಿರುವುದನ್ನು ದೂರದಿಂದಲೇ ನೋಡಿ ಅನುಮಾನಗೊಳ್ಳುತ್ತಾರೆ.
ರಿಚಾ, ದೀಪು ನೋಡು, ಮೋನಿಕಾ ಏನೋ ಮಾಡ್ತಿದ್ದಾಳೆ, ಬೆಂಕಿ ಗಿಡಿ ಹಚ್ಚೋಕೆ ಟ್ರೈ ಮಾಡ್ತಿದ್ದಾಳೆ ಅನ್ಸುತ್ತೆ. ದೀಪು, ಅಯ್ಯೋ, ಅವಳು ಮಾಡ್ತಿರೋದು ಬೇರೆಯವರ ಮನೆಗೆ ಬೆಂಕಿ ಇಡೋ ಕೆಲಸ. ದೀಪು ಕೂಡಲೇ ಅಲರ್ಟ್ ಆಗಿ ದೊಡ್ಡ ಕೀರಲು ಧ್ವನಿಯಲ್ಲಿ ಕೂಗುತ್ತಾನೆ, ಬೆಂಕಿ ಬೆಂಕಿ, ಮೋನಿಕಾ ಬೆಂಕಿ ಹಚ್ತಿದ್ದಾಳೆ. ದೀಪುನ ಕೂಗು ಕೇಳಿ ಶ್ಲೋಕ್ ಮತ್ತು ಆರೋಹಿ ಅಲ್ಲಿಗೆ ಧಾವಿಸುತ್ತಾರೆ. ಮೋನಿಕಾ ಸಿಕ್ಕಿಬಿದ್ದಾಳೆ ಎಂದು ತಿಳಿದು ಕೋಪದಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಆದರೆ ಶ್ಲೋಕ್ ಅವಳನ್ನು ತಡೆದು ನಿಲ್ಲಿಸುತ್ತಾನೆ. ಶ್ಲೋಕ್, ಮೋನಿಕಾ, ನಿನ್ನ ದ್ವೇಷ ಎಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಿನ್ನ ಮನಸ್ಸಿಗೆ ಇಷ್ಟೊಂದು ವಿಷ ಯಾಕೆ ತುಂಬಿಕೊಂಡಿದ್ದೀಯಾ? ಆರೋಹಿ, ಮೋನಿಕಾ, ನೀನು ಮಾಡ್ತಿರೋದು ದೊಡ್ಡ ತಪ್ಪು. ನಿನಗೆ ಬೇಕಾಗಿದ್ದು ಕಾಂಪಿಟೇಷನ್ ಅಲ್ವಾ? ನನ್ನ ತೋಟಕ್ಕೆ ಬೆಂಕಿ ಯಾಕೆ? ಇದನ್ನ ಯಾರು ಮಾಡಿದ್ರು ಅಂತ ಗೊತ್ತಾದ್ರೆ ನಿನ್ನ ಲೈಫ್ ಮುಗಿಯುತ್ತೆ. ದೀಪು ಕಾವಲುಗಾರರನ್ನು ಕರೆದುಕೊಂಡು ಬರುತ್ತಾನೆ. ಮೋನಿಕಾ ತಪ್ಪೊಪ್ಪಿಕೊಳ್ಳುವಂತೆ ಮಾಡುತ್ತಾರೆ. ಅವಮಾನದಿಂದ ತಲೆ ತಗ್ಗಿಸಿ ಮೋನಿಕಾ ಅಲ್ಲಿಂದ ಓಡಿ ಹೋಗುತ್ತಾಳೆ. ಆರೋಹಿ ತನ್ನ ತೋಟವನ್ನು ಉಳಿಸಿದ ದೀಪು ಮತ್ತು ರಿಚಾಗೆ ಧನ್ಯವಾದ ಹೇಳುತ್ತಾಳೆ. ಶ್ಲೋಕ್ ಆರೋಹಿಯ ಬಳಿ ಬಂದು ಆಕೆಯ ಹೆಗಲ ಮೇಲೆ ಕೈ ಹಾಕಿ, ನಾನು ನಿನಗಾಗಿ ಯಾವತ್ತೂ ನಿಂತುಕೊಳ್ತೇನೆ ಆರೋಹಿ, ನೀನು ನನ್ನ ಲೈಫ್ನ ಪ್ರಮುಖ ಭಾಗ ಎಂದು ಹೇಳುತ್ತಾನೆ. ಆರೋಹಿ ಪ್ರೀತಿಯಿಂದ ಅವನ ಕಣ್ಣಲ್ಲಿ ಕಣ್ಣಿಟ್ಟು, ನನಗೆ ಈಗ ಯಾವ ಅರಮನೆ ಬೇಕಿಲ್ಲ ಶ್ಲೋಕ್, ನಿನ್ನ ಪ್ರೀತಿ ಹೊಂದಿದ್ರೆ ಸಾಕು ಎಂತಾಳೆ. ಆರೋಹಿಯ ಊರಿನ ಗ್ರಾಮ ದೇವತೆಯ ಜಾತ್ರೆ ಶುರುವಾಗಿದೆ. ಊರೆಲ್ಲ ತಳಿರು ತೋರಣಗಳಿಂದ ಸಿಂಗಾರಗೊಂಡಿದೆ. ಶ್ಲೋಕ್, ದೀಪು ಮತ್ತು ರಿಚಾ ಹಳ್ಳಿಯ ಈ ಸಂಭ್ರಮ ನೋಡಿ ಮಂತ್ರಮುಗ್ಧರಾಗಿದ್ದಾರೆ. ಎಲ್ಲರೂ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚುತ್ತಿದ್ದಾರೆ. ಶ್ಲೋಕ್ ಪಂಚೆ ಶರ್ಟ್ನಲ್ಲಿ ಹಳ್ಳಿ ಹೈದನಂತೆ ಕಾಣುತ್ತಿದ್ದರೆ ಆರೋಹಿ ಸೀರೆಯಲ್ಲಿ ಅಪ್ಸರೆಯಂತೆ ಅಡ್ಡಾಡುತ್ತಿದ್ದಾಳೆ. ಜಾತ್ರೆಯ ಗದ್ದಲದ ನಡುವೆ ಬುಲೆಟ್ ಸೌಂಡ್ ಮಾಡಿಕೊಂಡು ಒಬ್ಬಳು ಹುಡುಗಿ ಸ್ಟೈಲ್ ಆಗಿ ಎಂಟ್ರಿ ಕೊಡುತ್ತಾಳೆ. ಅವಳೇ ಆರೋಹಿಯ ಅತ್ತೆಯ ಮಗಳು ಚೈತ್ರ. ಪಕ್ಕಾ ಹಳ್ಳಿ ಹುಡುಗಿಯಾದ್ರೂ ಮಾತಿನಲ್ಲಿ ಚುರುಕು, ವ್ಯಕ್ತಿತ್ವದಲ್ಲಿ ಧೈರ್ಯವಂತೆ. ಆರೋಹಿ, ಬಾ ಚೈತ್ರ, ಇವರೇ ನೋಡು ನನ್ನ ಕಾಲೇಜು ಫ್ರೆಂಡ್ಸ್. ಇವನು ಶ್ಲೋಕ್, ಇವಳು ರಿಚಾ, ಆಮೇಲೆ ಇವನು ದೀಪು. ಚೈತ್ರ ದೀಪುನ ಕಡೆಗೆ ಒಮ್ಮೆ ನೋಡಿ ತನ್ನ ಕಣ್ಣುಗಳನ್ನು ಮಿಟುಕಿಸಿ ನಗುತ್ತಾಳೆ. ದೀಪು ಅಲ್ಲಿಯೇ ಕ್ಲೀನ್ ಬೋಲ್ಡ್. ದೀಪು ಯಾವಾಗಲೂ ಕಾಮಿಡಿ ಮಾಡುತ್ತಾ ಎಲ್ಲರನ್ನೂ ನಗಿಸುವುದನ್ನು ನೋಡಿ ಚೈತ್ರಳಿಗೆ ಅವನ ಮೇಲೆ ಆಕರ್ಷಣೆ ಉಂಟಾಗುತ್ತದೆ. ಅವಳು ದೀಪುನ ಕಾಲೆಳೆಯಲು ಶುರು ಮಾಡ್ತಾಳೆ. ಚೈತ್ರ, ಏನು ಸಿಟಿ ಹುಡುಗ, ಅಷ್ಟು ದೂರದ ಐಸ್ ಕ್ರೀಮ್ ಅಂಗಡಿ ನೋಡಿ ಯಾಕೆ ಬೆವರುತ್ತಿದ್ದೀಯಾ? ಬಾ, ನನ್ನ ಬುಲೆಟ್ ಹಿಂದೆ ಕುತ್ಕೋ, ಒಂದೇ ನಿಮಿಷದಲ್ಲಿ ಅಲ್ಲಿರ್ತೀವಿ. ದೀಪು ತುಂಬ ನಾಚಿಕೆಯಿಂದ, ಅಯ್ಯೋ ಬೇಡಮ್ಮ, ನಾನು ಬಸ್ಸಲ್ಲೇ ಓಡಾಡೋನು, ನಿನ್ನ ಬುಲೆಟ್ ಹತ್ತಿದ್ರೆ ನನ್ನ ಕಿಡ್ನಿ ಜಾಗ ಬದಲಾಗುತ್ತೆ. ರಿಚಾ ಮತ್ತು ಶ್ಲೋಕ್ ಇದನ್ನು ನೋಡಿ ಜೋರಾಗಿ ನಗುತ್ತಾರೆ. ದೀಪುಗೆ ಯಾರನ್ನಾದರೂ ನಗಿಸುವುದು ಗೊತ್ತು, ಆದರೆ ಒಬ್ಬ ಹುಡುಗಿ ತನ್ನನ್ನು ನೋಡಿ ನಗುತ್ತಿದ್ದರೆ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ಜಾತ್ರೆಯ ಮಾರುಕಟ್ಟೆಯಲ್ಲಿ ದೀಪು ಚೈತ್ರಾಳಿಗೆ ಬಳೆ ಕೊಡಿಸಲು ಹೋಗಿ ಪೇಚಿಗೆ ಸಿಲುಕುತ್ತಾನೆ. ಚೈತ್ರ, ದೀಪು, ಈ ಹಸಿರು ಬಳೆ ನನಗೆ ಚೆನ್ನಾಗಿ ಕಾಣಿಸುತ್ತಾ? ದೀಪು, ಬಳೆ ಏನೋ ಚೆನ್ನಾಗಿದೆ, ಆದರೆ ನೀನು ಆ ಬಳೆ ಹಾಕ್ಕೊಂಡು ನನ್ನ ಕೆನ್ನೆಗೆ ಹೊಡೆದ್ರೆ ಅದನ್ನು ತಡೆಯೋ ಶಕ್ತಿ ಈ ದೀಪುಗೆ ಇಲ್ಲ. ಇನ್ನೊಂದೆಡೆ ಶ್ಲೋಕ್ ಮತ್ತು ಆರೋಹಿ ರಥದ ಮುಂದೆ ನಿಂತು ಕೈ ಮುಗಿಯುತ್ತಾರೆ. ಶ್ಲೋಕ್, ನಾನು ಯಾವತ್ತೋ ದೇವರ ಹತ್ರ ಏನೂ ಕೇಳಿಲ್ಲ ಆರೋಹಿ, ಆದರೆ ಇವತ್ತು ನಿನ್ನನ್ನು ಯಾವಾಗಲೂ ನನ್ನ ಜೊತೆ ಹೀಗೆ ಇಟ್ಟಿರಲಿ ಅಂತ ಕೇಳ್ಕೊಂಡೆ. ಆರೋಹಿ ಅವನ ಕಣ್ಣಲ್ಲಿರುವ ಸತ್ಯವನ್ನು ನೋಡಿ ಭಾವುಕಳಾಗ್ತಾಳೆ. ಮೋನಿಕಾ ಕೂಡ ಜಾತ್ರೆಗೆ ಬಂದಿದ್ದಾಳೆ. ಅವಳು ಶ್ಲೋಕ್ ಹತ್ತಿರ ಹೋಗಲು ಟ್ರೈ ಮಾಡಿದಾಗ ಚೈತ್ರ ಅವಳನ್ನು ತಡೆಯುತ್ತಾಳೆ. ಚೈತ್ರ, ಏಯ್ ಮಾಡ್ರನ್ ಮೋನಿಕಾ, ಇಲ್ಲಿ ನಿನ್ನ ಡ್ರಾಮಾ ನಡೆಯಲ್ಲ, ಸುಮ್ಮನೆ ಐಸ್ ಕ್ರೀಮ್ ತಿನ್ಕೊಂಡು ಹೋಗು, ಇಲ್ಲ ಅಂದರೆ ನಮ್ಮ ತೋಟದ ಕೆರೆಯಲ್ಲಿ ಈಜು ಕಳಿಸ್ಬಿಡ್ತೀನಿ. ಚೈತ್ರಳ ದಬಾಯಿಸುವಿಕೆ ನೋಡಿ ಮೋನಿಕಾ ಸದ್ದಿಲ್ಲದೆ ಜಾಗ ಖಾಲಿ ಮಾಡ್ತಾಳೆ. ಇದನ್ನು ನೋಡಿ ದೀಪುಗೆ ಚೈತ್ರ ಮೇಲೆ ಇನ್ನೂ ಹೆಚ್ಚು ಇಷ್ಟವಾಗುತ್ತದೆ. ದೀಪು, ಬಾಸ್, ನನಗೂ ನೋಡು ಒಂದು ಜೋಡಿ ಫಿಕ್ಸ್ ಆಯಿತು ಅನಿಸುತ್ತೆ. ಆರೋಹಿ ನಿನಗೆ ಸಿಕ್ಕಿದ್ರೆ ಈ ಬುಲೆಟ್ ರಾಣಿ ನನಗೆ ಸಿಕ್ಕಿದ್ಲು. ಜಾತ್ರೆಯ ಮರುದಿನ ಎಲ್ಲರೂ ಆರೋಹಿಯ ತೋಟದ ಮನೆಯ ಅಂಗಳದಲ್ಲಿ ಕುಳಿತಿರುವಾಗ ಚೈತ್ರ ದೀಪುನ ಕಾಲೆಳೆಯಲು ಶುರು ಮಾಡ್ತಾಳೆ. ಚೈತ್ರ, ದೀಪು, ಬರೀ ಬಾಯಿ ಮಾತಾಡಿದ್ರೆ ಸಾಲದು, ಹಳ್ಳಿ ಜೀವನ ಅಂದರೆ ಏನು ಅಂತ ಗೊತ್ತಿರಬೇಕು. ನಿನಗೆ ಧೈರ್ಯ ಇದ್ದರೆ ನಾನು ಹೇಳೋ 3 ಕೆಲಸ ಮಾಡು, ಆವಾಗ ನೀನು ನಿಜವಾದ ಶೂರ ಅಂತ ಒಪ್ಕೊತೀನಿ. ದೀಪು ಕಾಲರ್ ಎಗರಿಸ್ತಾ, ಓಹೋ, ಹಳ್ಳಿಯ ಚಾಲೆಂಜ್ ಬೇಕಾ? ಕೇಳು, ನಾನು ಮೈಸೂರಲ್ಲೇ ಟ್ರಾಫಿಕ್ ಸಿಗ್ನಲ್ ದಾಟಿರೋನು, ನಿನ್ನ ಸಣ್ಣ ಪುಟ್ಟ ಚಾಲೆಂಜ್ಗೆ ಎದುರ್ತೀನ, ಏನದು ಹೇಳು. ಸವಾಲುಗಳು: 1. ದೊಡ್ಡ ಎಳನೀರು ಮರ ಹತ್ತಿ ಎಳನೀರು ಇಳಿಸ್ಬೇಕು. 2ನೇದು, ಕೊಟ್ಟಿಗೆಯಲ್ಲಿರೋ ಆಕಳ ಹಾಲು ಕರಿಬೇಕು. ಇನ್ನು 3ನೇದು,
ಅಡಿಕೆ ತೋಟದ ಕೆರೆಯಲ್ಲಿ ಒಂದು ಸುತ್ತು ಈಜಬೇಕು. ಮೊದಲನೇ ಸವಾಲಿಗೆ ದೀಪು ಮರ ಹತ್ತಲು ಹೋದಾಗ ಅರ್ಧಕ್ಕೆ ಏರಿ ಕೆಳಗೆ ನೋಡಿದ ತಕ್ಷಣ ಅವನಿಗೆ ತಲೆ ಸುತ್ತು ಬರುತ್ತದೆ. ದೀಪು, ಅಮ್ಮೋ, ಇಲ್ಲಿಂದ ನೋಡಿದ್ರೆ ಮೈಸೂರು ಅರಮನೆ ಕಾಣ್ತಿದೆ ಅನ್ಸುತ್ತೆ. ನಾನು ಕೆಳಗೆ ಬಿದ್ದರೆ ನನ್ನನ್ನು ಮೈಸೂರಿಗೆ ಪಾರ್ಸಲ್ ಮಾಡೋದು ಯಾರು? ಕೊನೆಗೆ ಮರಕ್ಕೆ ಅಂಟಿಕೊಂಡು ಮಂಗನ ತರ ಕಿರುಚುತ್ತಾ ಕೆಳಗಿಳಿಯುತ್ತಾನೆ. ಶ್ಲೋಕ್ ಮತ್ತು ಆರೋಹಿ ಇದನ್ನು ನೋಡಿ ಹೊಟ್ಟೆ ಚುಚ್ಚಿಕೊಳ್ಳುವಂತೆ ನಗುತ್ತಾರೆ. ಎರಡನೇ ಸವಾಲಿಗೆ ಆಕಳ ಹತ್ತಿರ ಹೋದಾಗ ಆಕಳು ಇವನ ಬಟ್ಟೆಯ ಸ್ಟೈಲ್ ನೋಡಿ ಜೋರಾಗಿ ಒದರುತ್ತದೆ. ದೀಪು ಹಾಲು ಕರೆಯೋ ಬದಲು ಹಾಲಿನ ಕ್ಯಾನ್ ಹಿಡಿದು ತೋಟದ ತುಂಬಾ ಓಡಾಡುತ್ತಾನೆ. ಚೈತ್ರ, ಅಯ್ಯೋ ದೀಪು, ಅದು ಆಕಳು ಕಣೋ, ನಿನ್ನನ್ನು ತಿನ್ನೋ ಹುಲಿಯಲ್ಲ. ಇನ್ನು ಮೂರನೇ ಸವಾಲಿಗೆ ಕೆರೆ ಹತ್ತಿರ ಬಂದಾಗ ದೀಪುಗೆ ಈಜಲು ಬರಲ್ಲ ಎಂದು ಚೈತ್ರಳಿಗೆ ಗೊತ್ತಾಗುತ್ತದೆ. ಅವಳು ಮೆಲ್ಲನೆ ಅವನ ಕೈ ಹಿಡಿದು ನೀರಿಗೆ ಇಳಿಸುತ್ತಾಳೆ. ದೀಪು ಗಾಬರಿಯಿಂದ, ಚೈತ್ರ, ನೀರು ತುಂಬಾ ಕೋಲ್ಡ್ ಇದೆ, ನಾನು ಕರಗಿ ಹೋದ್ರೆ ರಿಚಾ ಅಳ್ತಾಳೆ. ಚೈತ್ರ, ಹೆದರ್ಬೇಡ ದೀಪು, ನಾನು ಇರುವಾಗ ನಿನಗೆ ಏನೂ ಆಗಲ್ಲ. ಚೈತ್ರಳ ಮಾತು ಕೇಳಿ ದೀಪು ಮೊದಲ ಬಾರಿಗೆ ಸೈಲೆಂಟ್ ಆಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ. ಅವಳ ಕಾಳಜಿಯಲ್ಲಿ ಒಂದು ಸುಂದರವಾದ ಪ್ರೀತಿ ಇತ್ತು. ದೀಪು ಮತ್ತು ಚೈತ್ರ ಅಲ್ಲಿ ಗದ್ದಲ ಮಾಡುತ್ತಿದ್ದರೆ ಶ್ಲೋಕ್ ಮತ್ತು ಆರೋಹಿ ತೋಟದ ಇನ್ನೊಂದು ಬದಿಯಲ್ಲಿ ಮೌನವಾಗಿ ಕುಳಿತು ಪ್ರಕೃತಿಯನ್ನು ಸವಿಯುತ್ತಿರುತ್ತಾರೆ. ಶ್ಲೋಕ್, ಆರೋಹಿ, ನಿನ್ನ ಈ ಹಳ್ಳಿ, ನಿನ್ನ ಈ ಫ್ರೆಂಡ್ಸ್, ಇವರೆಲ್ಲ ಜೊತೆ ಇದ್ರೆ ಲೈಫ್ ಎಷ್ಟು ಸಿಂಪಲ್ ಅನ್ಸುತ್ತೆ ಅಲ್ವಾ? ಆರೋಹಿ, ಹೌದು ಶ್ಲೋಕ್, ಮನುಷ್ಯನ್ಗೆ ಅಹಂಕಾರ ಇರಬಾರ್ದು ಅನ್ನೋದಕ್ಕೆ ಈ ಪ್ರಕೃತಿಯೇ ಸಾಕ್ಷಿ. ಶ್ಲೋಕ್ ಮೆಲ್ಲಗೆ ಆರೋಹಿಯ ಹೆಗಲ ಮೇಲೆ ತಲೆ ಇಟ್ಟು ಕುಳಿತುಕೊಳ್ಳುತ್ತಾನೆ. ದ್ವೇಷದಿಂದ ಶುರುವಾದ ಆ ಸ್ನೇಹ ಈಗ ಅವರಿಬ್ಬರ ಜೀವನದ ಪ್ರೀತಿಯಾಗಿ ಬದಲಾಗಿದೆ. ಸಂಜೆ ಮನೆಗೆ ವಾಪಸ್ಸು ಬರುವಾಗ ಚೈತ್ರ ದೀಪುಗೆ ಒಂದು ಅಡಿಕೆ ಹಣ್ಣನ್ನು ಗಿಫ್ಟ್ ಆಗಿ ಕೊಡುತ್ತಾಳೆ. ಚೈತ್ರ, ದೀಪು, ಚಾಲೆಂಜಲ್ಲಿ ಸೋತಿರ್ಬಹುದು, ಆದರೆ ನಗಿಸೋದ್ರಲ್ಲಿ ನೀನೇ ಗೆದ್ದೆ. ನಿನಗೆ ನನ್ನ ಬುಲೆಟ್ ಹಿಂದೆ ಕೂರೋ ಪರ್ಮನೆಂಟ್ ಸೀಟ್ ಕೊಟ್ಟಿದ್ದೀನಿ. ದೀಪು ನಾಚಿಕೆಯಿಂದ ಹಣ್ಣಾದ ಹಣ್ಣಿನಂತೆ ಆಗಿಬಿಡುತ್ತಾನೆ. ರಿಚಾ, ಶ್ಲೋಕ್, ನೋಡು, ದೀಪುಗೆ ಮೈಸೂರು ಮಲ್ಲಿಗೆ ಸಿಕ್ಕಿಲ್ಲ ಅಂದ್ರೂ ಮಲೆನಾಡು ಮಿರ್ಚಿ ಸಿಕ್ಕಿದ್ದಾಳೆ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ವೀಕ್ಷಿಸಿದ ನಂತರ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಪ್ರೋತ್ಸಾಹಿಸಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.